ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಮಂಡ್ಯ ಇವರ ಆಶ್ರಯದಲ್ಲಿ ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡೆಗೆ ಎಂಬ ಕಾರ್ಯಕ್ರಮ ಮತ್ತು ಮಿಲೆಟ್ಸ್ ನಡಿಗೆ 2024-25 ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆವರಣದವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಸಚಿವರಾದ ಶ್ರೀಯುತ ಚಲುವರಾಯಸ್ವಾಮಿಯವರು ಹಸಿರು ಬಾವುಟ ಬೀಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಚಿವರು, ರಾಗಿ, ನವಣೆ, ಸಾಮೆ, ಹಾರಕ, ಬರಗು, ಕೂದಲು ಮತ್ತು ಕೊರಲೆ ಬೆಳೆಗಳನ್ನು ಸಿರಿಧಾನ್ಯ ಬೆಳೆಗಳೆಂದು ಕರೆಯಲಾಗುತ್ತಿದೆ ಎಂದು ತಿಳಿಸಿದರು. ಕೃಷಿ ಭೂಮಿಯಲ್ಲಿ ಕಡಿಮೆ ನೀರನ್ನು ಬಳಸಿಕೊಂಡು ಈ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಬರ ನಿರೋಧಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಿರಿಧಾನ್ಯದ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಸುಣ್ಣದಾಂಶ, ನಾರಿನಾಂಶ, ಶರ್ಕರ ಪಿಷ್ಟ, ಖನಿಜಾಂಶಗಳನ್ನು ಹೊಂದಿರುವುದರಿಂದ ಸಿರಿಧಾನ್ಯಗಳು ಆರೋಗ್ಯ ವೃದ್ಧಿಕಾರಕ ಹಾಗೂ ಹಲವು ಬಗೆಯ ರೋಗ ನಿವಾರಣಾಕಾರಿ ಬಹು ಉಪಯೋಗಗಳನ್ನು ಹೊಂದಿರುತ್ತವೆ ಎಂದು ತಿಳಿಸಿದರು. ಜನವರಿ ಮಾಹೆಯಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುವ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2025 ಪ್ರಗತಿಪರ ಸಿರಿಧಾನ್ಯ ಬೆಳೆಗಾರರು, ಮಾರುಕಟ್ಟೆದಾರರು, ಸಂಘ ಸಂಸ್ಥೆ ಪ್ರತಿನಿಧಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಾಪಕವಾಗಿ ಸಿರಿಧಾನ್ಯಗಳ ಅರಿವು ಮೂಡಿಸಲು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಂಟಿ ನಿರ್ದೇಶಕರಾದ ಶ್ರೀ ಅಶೋಕ್ ವಿ.ಎಸ್. ರವರು ಮಂಡ್ಯ ವಿಭಾಗ, ಡೆಪ್ಯೂಟಿ ಡೈರೆಕ್ಟರಾದ ಶ್ರೀ ಮುನೇಗೌಡರು ಮಂಡ್ಯ ವಿಭಾಗ, ಡಾಕ್ಟರ್ ಭಾನುಪ್ರಕಾಶ್ ರವರು ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ ವಿಭಾಗ, ಶ್ರೀಮತಿ ಸುನೀತಾ ರವರು ಸಹಾಯಕ ನಿರ್ದೇಶಕರು ಮಂಡ್ಯ ವಿಭಾಗ, ಕೆ.ಎಸ್. ದೀನ್ ರವರು ಅಧೀಕ್ಷಕರು ಕೃಷಿ ಇಲಾಖೆ ಮಂಡ್ಯ ವಿಭಾಗ ಹಾಗೂ ಕೃಷಿ ಉತ್ಪಾದಕರು ಸಂಘದ ಪದಾಧಿಕಾರಿಗಳು, ಕೃಷಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಇತರರು ಭಾಗವಹಿಸಿದ್ದರು.